ಜೈ ಕರ್ನಾಟಕ ಸ್ನೇಹಿತರೆ ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, MBA ಮತ್ತು MCA ಒಂದು ಗುಡ್ ನ್ಯೂಸ್ ಐತಿ. ಸೊ ಗುಡ್ ನ್ಯೂಸ್ ಡೀಟೇಲ್ ಹೇಳ್ತೀನಿ. ಓಕೆ, ಸೊ ತುಂಬ ಜನ ಕನ್ಫ್ಯೂಷನ್ ಆಗ್ತೈತಿ. ಸರ್ ಈ ಬಾರಿ ನಮ್ದು ರ್ಯಾಂಕ್ ಎಷ್ಟು ಬರ್ಬೋದು ರೀ? ಯಾಕಂದ್ರೆ ನಾವು ಪ್ರೀವಿಯಸ್ ಇಯರ್ನ ಹೋಲಿಕೆ ಮಾಡ್ಲಿಕ್ಕೂ ಬರಲ್ಲ. ಏನಕ್ಕಪ್ಪ ಅಂತಂದ್ರೆ, ಸೊ ಪ್ರೀವಿಯಸ್ ಇಯರಲ್ಲಿ MBA ಕ್ವಶನ್ ಪೇಪರ್ ಕಂಪ್ಲೀಟ್ಲಿ ಈಸಿ ಇತ್ತು. ಬಟ್ ಈ ಬಾರಿ MBA ಕ್ವಶನ್ ಪೇಪರ್ ಕಂಪ್ಲೀಟ್ಲಿ ಟಫ್ ಐತಿ. ಓಕೆ, E1, B1, C1, D1 4 ಪ್ರಶ್ನೆ ಪತ್ರಗಳು ಟಫ್ ಅದಾವೆ. ಆ್ಯಂಡ್ ಗುಡ್ ನ್ಯೂಸ್ ಕೂಡ ಐತಿ, ಡೋಂಟ್ ವರಿ. ಯಾರೆಲ್ಲ MBA ಮಾಡ್ತಾ ಇದ್ದಾರೆ, MCA ಮಾಡ್ತಾ ಇದ್ದಾರೆ, ಸೊ ನಿಮಗೋಸ್ಕರ ಸಪ್ರೇಟ್ ಗ್ರೂಪ್ ಮಾಡಿದ್ದೀವಿ. ಓಕೆ, ಸೊ ಡಿಸ್ಕ್ರಿಪ್ಷನ್ದ ಲಿಂಕ್ ಐತಿ. ನಮ್ಮ ಟೆಲಿಗ್ರಾಮ್ ಅಲ್ಲ, ವಾಟ್ಸಪ್ ಗ್ರೂಪ್ ಲಿಂಕ್ ಐತಿ. ಸೊ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ. ಯಾರೆಲ್ಲ PCT ಎಕ್ಸಾಮ್ ಬರೀತಾ ಇದ್ದೀರಿ, ಬರ್ದಿದ್ದೀರಿ, ಸೊ ಎಲ್ಲರೂ ಕೂಡ ಜಾಯ್ನ್ ಆಗಿರಿ. ಯಾರೆಲ್ಲ PCT ಎಕ್ಸಾಮ್ ಬರ್ದಿಲ್ಲ, ಸೊ ಅವರು ಕೂಡ ಜಾಯ್ನ್ ಆಗಿರಿ. ನಿಮಗೆ ಬೆಸ್ಟ್ ಕಾಲೇಜ್ ಆಗಿರ್ಬೋದು, ಸೊ ಈ ಪ್ರತಿಯೊಂದು ಕೂಡ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಗ್ರೂಪ್ ಒಳಗಡೆ. ಓಕೆ, ಸೊ ಈಗಲೇ ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ದ ಲಿಂಕ್ ನಿಮ್ಮ ಫ್ರೆಂಡ್ಸಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿರಿ, ಅವರು ಕೂಡ ಗ್ರೂಪಿಗೆ ಜಾಯ್ನ್ ಆಗಲಿ. ಸೊ ನಿಮಗೆ ಕಂಪ್ಲೀಟ್ ಡಿಸ್ಕಷನ್ ಆಗುತ್ತೆ, ಅಥವಾ ಪ್ರತಿಯೊಂದು ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ, ಸೊ PCT ಥ್ರೂ ಇಂದ ಆದರೂ ಅಡ್ಮಿಷನ್ ಮಾಡಿರಿ. ವಿತೌಟ್ PCT ಅಂದರೆ ಮ್ಯಾನೇಜ್ಮೆಂಟ್ ಸೀಟ್ ಆದರೂ ನೀವು ಅಡ್ಮಿಷನ್ ಮಾಡಬಹುದು. ಸೊ ಪ್ರತಿಯೊಂದು ಡಿಸ್ಕಷನ್, ಪ್ರತಿಯೊಂದು ಅಪ್ಡೇಟ್ ಎಲ್ಲ ಗ್ರೂಪಲ್ಲಿ ಕೊಡ್ತಾ ಇರ್ತೀವಿ. ಈಗಲೇ ಜಾಯ್ನ್ ಆಗಿರಿ, ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ. ಓಕೆ, ಸೊ ನಾವು PCT ಹುಡುಗರು ವಿಡಿಯೋಕ್ಕೆ ಲೈಕ್ ಮಾಡಲ್ಲ ಅಂತ ನಾವು ನಿನ್ನೆ ನಮ್ಮ ಟೀಮ್ದವ್ರು ಹೇಳ್ತಾಯಿದ್ರು. ಸೊ ನೋಡ್ರಿ, ನಾವು ಆ್ಯಕ್ಚುಲಿ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪರೇಷನ್ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಸೊ ಆ ಹುಡುಗರು ಹೆಂಗಂದ್ರೆ, ಸೊ ಲೈಕ್ ಮಾಡ್ತಾರೆ, ಖುಷಿ ಆಗ್ತದೆ. ನೀವು ಒಂದು ಲೈಕ್ ಮಾಡಲ್ಲ, ಪ್ರತಿಯೊಂದು ಅಪ್ಡೇಟ್ ಕೊಡ್ತಾರೆ. ನೋಡ್ರಿ, ಫಸ್ಟ್ ಆಫ್ ಆಲ್ MBA ಬಗ್ಗೆ ನಾನು ಮಾತಾಡ್ತೀನಿ. ಓಕೆ, ಅದರಲ್ಲೂ ಮೇನ್ಲಿ ಅಂತಂದರೆ MBA ಮತ್ತು MCA ಇಬ್ಬರಿಗೂ ಕೂಡ ಗ್ರೇಸ್ ಮಾರ್ಕ್ಸ್ ಈ ಬಾರಿ ಸಿಗ್ತಿದ್ದಾವ. ಓಕೆ, ನಿಮಗೆ ಹಲವಾರು ರೀತಿ ಕನ್ಫ್ಯೂಷನ್ ಕೂಡ ನನಗೆ ಗೊತ್ತಿತ್ತು. ಇವಾಗ ಜಸ್ಟ್ PCT ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಒಂದು ಕನ್ಫ್ಯೂಷನ್ ಇತ್ತು. ಎಕ್ಸಾಮ್ ಹೆಂಗಾಗುತ್ತೆ, ಎಕ್ಸಾಮ್ ಸೆಂಟ್ರಲ್ಲಿ ಕೊಡ್ತಾರೆ, ಓಕೆ, ಎಕ್ಸಾಮಲ್ಲಿ ಎಂಥ ಪ್ರಶ್ನೆಗಳು ಬರ್ಬೋದು ಅಂತ ಒಂದು ಕನ್ಫ್ಯೂಷನ್ ಇತ್ತು. ಇವಾಗ PCT ಎಕ್ಸಾಮ್ ಬರ್ದಿದ್ರಿ, ಕೀ ಆನ್ಸರ್ ಕೂಡ ಬಂದೈತಿ, ರಿವೈಸ್ಡ್ ಕೀ ಆನ್ಸರ್ ಕೂಡ ನಿನ್ನೆ ಬಂದೈತಿ. ಸೊ ಇಷ್ಟೆಲ್ಲ ಆದರೂ ಕೂಡ ಈಗ ನಿಮ್ಮ ಮೈಂಡೊಳಗೆ ಹಲವಾರು ಸಾವಿರಾರು ಪ್ರಶ್ನೆಗಳು ಓಡಾಡ್ತಿದ್ದಾವೆ PCT ರಿಲೇಟೆಡ್. ಓಕೆ, ಸೊ ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ ಕಾಲೇಜ್ ಹೆಂಗೆ ಕೊಡ್ತಾರೆ, ರ್ಯಾಂಕಿಂಗ್ ಹೆಂಗೆ ಬರುತ್ತೆ, ರಿಸಲ್ಟ್ ಯಾವಾಗ ಕೊಡ್ತಾರೆ, ಫೈನಲ್ ರಿಸಲ್ಟ್ ಯಾವಾಗ, ಸೊ MBA ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗ್ತಾವೆ, MCA ಯಾವಾಗ ಸ್ಟಾರ್ಟ್ ಆಗ್ತಾವೆ, ಸೊ ಇಂಥ ಕೆಲವೊಂದಿಷ್ಟು ಕನ್ಫ್ಯೂಷನಲ್ಲಿ ನೀವಿದ್ದೀರಿ. ಓಕೆ, ಇದನ್ನೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನೋಡಿರಿ, ಫಸ್ಟ್ ಆಫ್ ಆಲ್ ಮ್ಯಾಟ್ರ್ ಬಂದುಬಿಡ್ತೀನಿ. MBAದವರಿಗೆ 1 ಮಾರ್ಕ್ಸ್ ಈ ಬಾರಿ ಗ್ರೇಸ್ ಮಾರ್ಕ್ಸ್ ಸಿಗ್ತದೆ. ಓಕೆ, 1 ಮಾರ್ಕ್ಸ್ ನೀವು ಅಟೆಂಡ್ ಮಾಡಿರಿ ಬಿಡ್ರಿ, ನೀವು 10 ತೊಗೊಂಡ್ರೆ 11 ಆಗುತ್ತೆ, 40 ಬಿದ್ದರೆ ನಿಮ್ದು ಸ್ಕೋರ್ 10 ಇದ್ರೆ 11 ಆಗುತ್ತೆ, 40 ಬಿದ್ದರೆ 41 ಆಗುತ್ತೆ, 54 ಇದ್ರೆ 55 ಆಗುತ್ತೆ. ಹಿಂಗೆ ಒಂದು ಗ್ರೇಸ್ ಮಾರ್ಕ್ಸ್ ಅಂತ ಸಿಗುತ್ತೆ 100%. ಓಕೆ, ರಿವೈಸ್ಡ್ ಕೀ ಆನ್ಸರ್ ಬಿಟ್ಟರು ಮೂಲಕ ಆಫೀಸಿಯಲ್ ಅಪ್ಡೇಟ್ ಇದ್ದಿದ್ದು. ಓಕೆ, ಸುಮ್ಮನೆ ಹೇಳ್ತಲ್ಲ, 1 ಮಾರ್ಕ್ಸ್ ಆದರೂ ಸಿಗ್ತದೆ ಒಬ್ರಿಗೆ. ಓಕೆ, ನೆಕ್ಸ್ಟ್ MCAದವರಿಗೆ 3 ಗ್ರೇಸ್ ಮಾರ್ಕ್ಸ್ ಸಿಗ್ತಾವೆ. ಈಸಿ ಇತ್ತು ಅಂದರೆ ಸ್ವಲ್ಪ ಮಿಸ್ಟೇಕ್ಗಳು ಮಾಡಿದ್ರು ಕ್ವಶನ್ ಪೇಪರ್ ಒಳಗಡೆ. ಸೊ ಹಾಗಾಗಿ ಅವರಿಗೆ 3 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಅವ್ರು ಏನಾದರೂ 40 ರಾ ಸ್ಕೋರ್ ಮಾಡಿದ್ರೆ ಅವ್ರಿಗೆ ಇನ್ನೂ 3 ಮಾರ್ಕ್ಸ್ ಆ್ಯಡ್ ಆಗುತ್ತೆ, 43 ಅವ್ರ ಸ್ಕೋರ್. ಒಬ್ಬ ಹುಡುಗ ಏನಾದ್ರು 63 ಮಾಡಿದ್ರೆ ಅವ್ರು 66 ಆಗುತ್ತೆ. ಓಕೆ, ಈ ರೀತಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವೆಲ್. ನಿಮಗಿದು ಮ್ಯಾಟ್ರ್ ಅರ್ಥ ಆಯ್ತಾ ಅನ್ಕೋತೀನಿ. ಓಕೆ, ಸೊ ನೋಡ್ರಿ, ಗ್ರೇಸ್ ಮಾರ್ಕ್ಸ್ ಅಂದ್ರೆ ನೀವು ಎಷ್ಟು ತಗೋತಿರಲ್ಲ, +1 MBAದವ್ರಿಗೆ ಮಾಡ್ತಾರೆ, +3 ಸ್ಕೋರ್ MCAದವ್ರಿಗೆ ಮಾಡ್ತಾರೆ. ಓಕೆ, ಅರ್ಥ ಆಯ್ತಾ? ಸೊ ಈಗ ಟೋಟಲ್ ಎಷ್ಟು ಪ್ರಶ್ನೆಗಳು ತಪ್ಪದಾವ, ತಪ್ಪು ಕೊಟ್ಟಿದ್ರು ಕೀ ಆನ್ಸರ್ದಾಗ ಅಂತ ನೀವು ನೋಡಿದ್ರೆ ಇದು ಒಂದು ಗುಡ್ ನ್ಯೂಸ್. ಓಕೆ, ಇದೇನು ಗ್ರೇಸ್ ಮಾರ್ಕ್ಸ್ ಆ್ಯಡ್ ಮಾಡ್ತಾರೆ, ಗುಡ್ ನ್ಯೂಸ್ ಐತೆ. ಯಾಕಂದ್ರೆ ನೋಡ್ರಿ, ಪ್ರತಿಯೊಂದು ಪಾಯಿಂಟ್ ಒಳಗೂ ಕೂಡ ಸಾವಿರಾರು ರ್ಯಾಂಕ್ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಸೊ ಐ ಹೋಪ್ ಯಾರೆಲ್ಲ ಲಾಸ್ಟ್ ಟೈಮ್ ನೀವು ಸೀನಿಯರ್ಸ್ ಬರುತ್ತೆ ಅವ್ರಿಗೆ ಕೇಳೋರು ಹೇಳ್ತಾರೆ ನಿಮಗೆ. ಓಕೆ, ಪ್ರತಿಯೊಂದು ಪಾಯಿಂಟ್ ಒಳಗಡೆ ನಿಮ್ಮ ರ್ಯಾಂಕಿಂಗು 1000 ಮೇಲೆ ಹೋಗುತ್ತೆ, 1000 ಕೆಳಗೆ ಬರುತ್ತೆ, ಈ ರೀತಿ ಆಗ್ತಿರುತ್ತೆ. ಸೊ 1 ಮಾರ್ಕ್ಸ್ ಅದು ಗ್ರೇಸ್ ಬರ್ತದೆ, ಅದು ಚಲೋ. ಆ್ಯಂಡ್ ನೋಡ್ರಿ, ಇದು ಯಾರಿಗೆ ಸಿಗಲ್ಲ, PCT ಅಪ್ಲೈ ಮಾಡಿ ಎಕ್ಸಾಮ್ ಯಾರು ಅಟೆಂಡ್ ಆಗಿಲ್ಲ ಅವ್ರಿಗೆ ಸಿಗಲ್ಲ, ಇಷ್ಟೇ. ಸೊ ಅಲ್ಲಿ ಕಾಂಪಿಟೇಷನ್ ಅರ್ಧ ಹೋಗ್ಬಿಡುತ್ತೆ. ಓಕೆ, ಟೋಟಲ್ ಎಕ್ಸ್ಪೆಕ್ಟೆಡ್ ಅಪೇರ್ ಆದರ ಸಂಖ್ಯೆ ಎಷ್ಟು? 30,000 ಅಂತ, 30,000 ಆಸ್ಪಾಸ್ ಅಂತ ಹೇಳ್ತಿದ್ದಾರೆ. ಓಕೆ, ಸಾರಿ, 27,000ರಿಂದ 33,000 ತನಕ. ಸೊ ಈ ಬಾರಿ PCT ಎಕ್ಸಾಮನ್ನು ಅಪಿಯರ್ ಆಗಿದ್ದಾರೆ, ಅಟೆಂಡ್ ಆಗಿದ್ದಾರೆ. ಓಕೆ, ನಿಮಗೆ ಗೊತ್ತೈತಿ. ಸೊ ಬಿಜಾಪುರ ಆಗಿರ್ಬೋದು, ಇಂಥ ಹಲವಾರು ಕೆಲವೊಂದಿಷ್ಟು ಡಿಸ್ಟಿಕ್ ಒಳಗಡೆ, ಕೊಪ್ಪಳ ಆಗಿರ್ಬೋದು, ಈ ಬಾರಿ ಎಕ್ಸಾಮ್ ಸೆಂಟರ್ ಇರಲಿಲ್ಲ. ಓಕೆ, ಸೊ ಬಿಜಾಪುರದಾಗಂತೂ ಇರಲಿಲ್ಲ. ಸೊ ಬಿಜಾಪುರ ಹುಡುಗರೆಲ್ಲ ಕಲಬುರಗಿ, ಹುಬ್ಳಿ ಹೋಗಿ ಬರೆದಿದ್ದಾರೆ. MCAದವ್ರು ಆಲ್ಮೋಸ್ಟ್ ಎಲ್ಲ ಹುಬ್ಳಿ ಹೋಗಿದ್ದಾರೆ, MBAದವ್ರು ಆಲ್ಮೋಸ್ಟ್ ಎಲ್ಲ ಕಲಬುರಗಿ ಹೋಗಿ ಎಕ್ಸಾಮ್ ಬರೆದಿದ್ದಾರೆ. ಸೊ ಇವಾಗ ಊರು ಬಿಟ್ಟು ಊರು ಹೋಗೋದಂತಂದರೆ, ಸೊ ಆಲ್ಮೋಸ್ಟ್ ಅಲ್ಲೇ ಒಂದು 10ರಿಂದ 15 ಜನ ಸೊ ಎಕ್ಸಾಮ್ ಅಟೆಂಡ್ ಆಗಲ್ಲ. ಓಕೆ, ಮತ್ತೆ ಹೋಗೋದು ಬರೋದು ಅಂತೇಳಿ ಬಿಟ್ಬಿಡ್ತಾರೆ. ಓಕೆ, ಸೊ ಹುಡುಗಿಯರು ಹೋಗ್ತಾರೆ, ಯಾಕಂದ್ರೆ ಫ್ರೀ ಇದ್ರು ಎಕ್ಸಾಮ್ ಬರೀತೀನಿ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಹೋಗ್ತಾರೆ, ಬಿಡ್ರದು. ಅರ್ಧ ಕಾಂಪಿಟೇಷನ್ ನಿಮಗೆ ಎಕ್ಸಾಮ್ ಯಾರು ಬರ್ದಿಲ್ಲ ಅಲ್ಲೇ ನಿಮಗೆ ಅರ್ಧ ಕಾಂಪಿಟೇಷನ್ ಕಡಿಮೆ ಆಗಿಬಿಡ್ತದೆ. ಅರ್ಥ ಆಯ್ತಾ? ಸೊ ಈಗ ಅಟೆಂಡ್ ಮಾಡಿದವರಲ್ಲೂ ಕೂಡ OMR ಕರೆಕ್ಟಾಗಿ ತೊಗೊಂಬರ್ಬೇಕು. OMR ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಅದು OMR ಅವ್ರು ಕನ್ಸಿಡರ್ ಮಾಡಲ್ಲ. ಸೊ ನೀವು ಒಂದ್ಸಲ ನೆನಪು ಮಾಡ್ಕೊರಿ, ನಿಮ್ಮ ಹತ್ರ ಒಂದು ಇದು ಇರುತ್ತೆ, ಬ್ಲೂ ಅಂತ ಇರುತ್ತೆ. ಓಕೆ, ಸೊ ನೀವು ಏನು ಮೇನ್ OMR ಹಾಕ್ಬೇಕಾದ್ರೆ ಕೆಳಗೊಂದಿರುತ್ತೆ. ಸೊ ಅದು ನಿಮ್ಗೆ ಕೊಟ್ಟಿರ್ತಾರೆ. ಓಕೆ, ಒಂಥರ ಕಾಪಿ ಅಂತ ಅನ್ಕೋಬೋದು. ಸೊ ಆ ಕಾಪಿಲಿ ಇಷ್ಟ ಕರೆಕ್ಟಾಗಿ ಕುಂತು ನೋಡ್ರಿ ಮೊದಲು, ಅದ್ರಾಗ ಏನೇನು ಮಿಸ್ಟೇಕ್ ಮಾಡಿರಿ ಅಂತೇಳಿ. ಮಿಸ್ಟೇಕ್ ಇಲ್ಲ ಅಂದ್ರೆ ಏನು ಡೋಂಟ್ ವರಿ, ನಿಮ್ದು ಚೆಕ್ ಆಗುತ್ತೆ. ಏನೋ ಮಿಸ್ಟೇಕ್ ಮಾಡಿದ್ರೆ ಅದು ಕೂಡ ಇನ್ವ್ಯಾಲಿಡ್ ಆಗುತ್ತೆ. ಸೊ ಅಲ್ಲಿ ಅರ್ಧ ಕಾಂಪಿಟೇಷನ್ ಹೋಯ್ತು.
ಉಳಿದಿದ್ದು ಎಷ್ಟು 25,000 ಆಸ್ಪಾಸಲ್ಲಿ ಬರ್ತಾರೆ, ಅದ್ರಾಗ ನಿಮ್ಗೆ ಸ್ಕೋರ್ ಇರುತ್ತೆ. ಅಂದರೆ 25,000 ಆಸ್ಪಾಸ್ ಅಂದರೆ ನಿಮ್ಮ ರ್ಯಾಂಕ್ 25,000 ಒಳಗೆ ಬರಬೇಕಲ್ಲ, ಚಲೋ ಕೂಡ ಸಿಗ್ತದೆ. ಓಕೆ, ನೆಕ್ಸ್ಟ್ ಬರೋಬ್ಬರಿ 10 ಪ್ರಶ್ನೆಗಳನ್ನು ತಪ್ಪು ಕೊಟ್ಟಿದ್ರು. ಇದರಾಗ ಕೀ ಆನ್ಸರ್ 1ರಲ್ಲಿ ರಿವೈಸ್ಡ್ ಕೀ ಆನ್ಸರ್ ಬಿಟ್ಟು ಅದನ್ನು ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ MCA ಒಳಗೆ ಬರೋಬ್ಬರಿ 4 ಪ್ರಶ್ನೆಗಳನ್ನು ತಪ್ಪು ಕೊಟ್ಟಿದ್ರು, ಅದು ವಾಪಸ್ ರಿವೈಸ್ಡ್ ಮಾಡಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಯಾರೆಲ್ಲ ಇನ್ನೂ ಕೂಡ ಫೈನಲ್ ಆಗಿ ಕೀ ಆನ್ಸರ್ ಚೆಕ್ ಮಾಡ್ಕೊಂಡಿಲ್ಲ, ಸೊ ನೀವು ಸಂಜೆ ಬೇಕಾದರೆ ಗ್ರೂಪಲ್ಲಿ ಹಾಕ್ತೀನಿ. ಸೊ ಈಗಲೇ ಜಾಯಿನ್ ಆಗ್ರಿ. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ ನಮ್ಮ ವಾಟ್ಸಪ್ ಗ್ರೂಪ್. PGCET ಯಾರೆಲ್ಲ ಬರೀತಾ ಇದ್ದೀರಿ, ಸೊ ಅವ್ರಿಗೆ ಮಾತ್ರ ಒಂದು ಸಪ್ರೇಟ್ ಗ್ರೂಪ್ ಮಾಡಿದ್ದೀವಿ. ಯಾರೆಲ್ಲ ಬರ್ದಿದ್ದೀರಿ ಆಲ್ರೆಡಿ, ಯಾರೆಲ್ಲ ನಿಮ್ಮ ಕಾಲೇಜ್ ಅಲಾಟ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಿ ಅಥವಾ ರಿಸಲ್ಟ್ಗೋಸ್ಕರ ಪ್ರತಿಯೊಂದು ಅಪ್ಡೇಟ್ ಗ್ರೂಪಲ್ಲಿ ಕೊಡ್ತಾ ಇರ್ತೀವಿ. ಸೊ ಈಗಲೇ ಜಾಯ್ನ್ ಆಗಿರಿ, ಡಿಸ್ಕ್ರಿಪ್ಷನ್ದ ಲಿಂಕ್ ಐತೆ. ಆ್ಯಂಡ್ ಲೈಕ್ ಮಾಡಿರಿ. ಓಕೆ, ಎಫರ್ಟ್ ಆಗ್ತೀವಿ, ಒಂದು ಲೈಕ್ ಮಾಡಿದ್ರೆ ನಮಗೆ ಕೂಡ ಖುಷಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ವಿಡಿಯೋ ಮಾಡ್ತೀವಿ, ಎರಡು ದಿನದೊಳಗೆ ಇನ್ನೊಂದು ವಿಡಿಯೋ ಬಿಡ್ತೀನಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ನೆಕ್ಸ್ಟ್ ಕಂಪ್ಲೀಟ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಏನಿರುತ್ತೆ, ನಿಮ್ಮ ಸೆಲೆಕ್ಷನ್ ಹೆಂಗಾಗುತ್ತೆ, ನಿಮ್ಮ ಕಾಲೇಜ್ಗಳು ಯಾವ ರೀತಿ ಕೊಡ್ತಾರೆ, ಓಕೆ, ಆ್ಯಂಡ್ ರಿಸಲ್ಟ್ ಯಾವಾಗ ಬರುತ್ತೆ, ಕಂಪ್ಲೀಟ್ ಅಪ್ಡೇಟ್ ಎಲ್ಲ ಈ ಒಂದು ಚಾನಲ್ ಕೊಡ್ತಾ ಇರ್ತೀವಿ. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ. ಓಕೆ, ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಭಾರತ್.